ಅದರಲ್ಲೂ ಮುಸ್ಲಿಮರು ಮಾಡೋ ಬಿರಿಯಾನಿ ಅಂದರೆ ಅಪ್ಪು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ರು. ಮುಸ್ಲಿಂ ಬಿರಿಯಾನಿ ಅಂತೂ ಭಾಳ ಇಷ್ಟ. ಈ ಜಸ್ಟ್ ಲವ್ಸ್ ಅಡೋರ್ಸ್. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪುನೀತ್ ರಾಜ್ಕುಮಾರ್ ಕೇವಲ ಒಂದು ಹೆಸರಲ್ಲ, ಕರುನಾಡಿನ ಮನೆ ಮಗ. ಆ ನಿಷ್ಕಲ್ಮಶ ನಗು ಕಣ್ಮರೆಯಾಗಿ ಈಗಾಗಲೇ 4 ವರ್ಷಗಳು ಉರುಳಿ ಹೋಗಿದ್ದಾವೆ. ಆದರೆ ಆ ಕೈ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಇವತ್ತಿಗೂ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ವಿಧಿಯ ಆಟ ಬಲವಾಗಿತ್ತು. ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಯಾರೊಬ್ಬರೂ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತು ಮಾರ್ಚ್ 17, ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ. ಅವರಿವತ್ತು ಭೌತಿಕವಾಗಿ ನಮ್ಮ ಜೊತೆ ಇದ್ದಿದ್ದರೆ ಇಡೀ ನಾಡೇ ಅದ್ಧೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇತ್ತು. ಅಭಿಮಾನಿಗಳಿಗೆ ಈ ದಿನ ತಮ್ಮ ಸ್ವಂತ ಮನೆಯ ಹಬ್ಬದ ರೀತಿ ಇರ್ತಾ ಇತ್ತು. ಮಧ್ಯರಾತ್ರಿಯಿಂದಾನೇ ಅವರ ಮನೆ ಕಡೆ ಸಾಗರೋಪಾದಿಯಲ್ಲಿ ಧಾವಿಸ್ತಾ ಇದ್ದ ಅಭಿಮಾನಿಗಳು ಅವರು ತಂದ ಕೇಕನ್ನು ಅಪ್ಪು ಅಷ್ಟೇ ತಾಳ್ಮೆಯಿಂದ ಪ್ರೀತಿಯಿಂದ ಕತ್ತರಿಸಿ ಸಂಭ್ರಮಿಸ್ತಾ ಇದ್ದರು. ಬೆಳ್ಳಿ ತೆರೆಗೂ ಅಪ್ಪುಗೂ ಇದ್ದ ನಂಟು ಅಜನ್ಮ ಸಿದ್ಧವಾದುದು. ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಕೇವಲ 6 ತಿಂಗಳ ಮಗುವಾಗಿದ್ದಾಗಲೇ ಅಪ್ಪು ಕ್ಯಾಮ್ರಾವನ್ನು ಫೇಸ್ ಮಾಡಿದರು. ಆ ಪುಟ್ಟ ಕಂದನ ಕಣ್ಣುಗಳಲ್ಲಿ ಅವತ್ತೇ ಭವಿಷ್ಯದ ರಾಜ್ಕುಮಾರ್ನ ಲಕ್ಷಣಗಳಿದ್ವು. 9ನೇ ವಯಸ್ಸಿಗೆ ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ತಂದೆಗೆ ತಕ್ಕ ಮಗ ಅನ್ನಿಸ್ಕೊಂಡ್ರು. ಇಸ್ವಿ 2000. ಅಪ್ಪು ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಎಂಟ್ರಿ ಕೊಟ್ಟ ಆ ಯುವಕ ಆ ನಂತರ ಯಾವತ್ತೂ ಹಿಂತಿರುಗಿ ನೋಡಲೇ ಇಲ್ಲ. ಸಾಲು ಹಿಟ್ ಸಿನಿಮಾಗಳು, ಅದ್ಭುತ ನಟನೆ, ಮೈನವಿರೇಳಿಸುವ ಡ್ಯಾನ್ಸು, ಅದೆಲ್ಲಕ್ಕೂ ಮಿಗಿಲಾಗಿ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಒಂದೇ ಒಂದು ಕಿಂಚಿತ್ತೂ ಅಹಂಕಾರವಿಲ್ಲದ ಅವರ ಸರಳತೆ ಎಲ್ಲರನ್ನ ಮೋಡಿ ಮಾಡಿತ್ತು. ಪುನೀತ್ ರಾಜ್ಕುಮಾರ್ ಅವರ ನಿಜವಾದ ಶ್ರೀಮಂತಿಕೆ ಇದ್ದದ್ದು ಅವರ ಸಂಪತ್ನಲ್ಲ, ಅವರ ಹೃದಯದಲ್ಲಿ. ಬರೋಬ್ಬರಿ 13 ವರ್ಷಗಳ ಕಾಲ ನಮ್ಮ ಹೆಮ್ಮೆಯ KMF ನಂದಿನಿ ಸಂಸ್ಥೆಗೆ ಅವರು ಉಚಿತವಾಗಿ ರಾಯಭಾರಿಯಾಗಿದ್ದರು. ಅದಕ್ಕೆ ₹1 ಕೂಡ ಸಂಭಾವನೆಯಾಗಿ ಅವರು ಪಡ್ಕೊಂಡಿರಲಿಲ್ಲ. ಅಷ್ಟೇ ಅಲ್ಲ, ಶಿಕ್ಷಣದ ಹಕ್ಕು ಜಾಗೃತಿಯ ಜಾಹೀರಾತಿನಲ್ಲೂ ಸಂಭಾವನೆ ಪಡೆಯದೇ ನಟನೆ ಮಾಡಿದರು. ಲಕ್ಷಾಂತರ ಜನರಿಗೆ ಅನ್ನದಾತರಾಗಿದ್ದ ಅಪ್ಪು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಮೂಲಕ ಅದೆಷ್ಟೋ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಶ್ರೇಯೋಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ಕೊಟ್ಟರು. ಪ್ರವಾಹ ಬರಲಿ, ಕೋವಿಡ್ ಸಾಂಕ್ರಾಮಿಕ ಬರಲಿ, ಸರ್ಕಾರದ ಪರಿಹಾರ ನಿಧಿಗೆ ಮೊದಲು ತಲುಪ್ತಾ ಇದ್ದ ದೊಡ್ಡ ಮೊತ್ತ ಅಪ್ಪು ಅವರದ್ದಾಗಿತ್ತು. ಆದರೆ ಅವರ ಯಾವ ದಾನ ಕೂಡ ಪ್ರಚಾರದ ಹಂಗು ಬೇಡಿರಲಿಲ್ಲ. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಕೇವಲ ಒಂದು ರಸಪ್ರಶ್ನೆ ವೇದಿಕೆಯಾಗಿರಲಿಲ್ಲ, ಅದೆಷ್ಟೋ ಕಣ್ಣೀರು ಒರೆಸುವ ತಾಣ ಆಗಿತ್ತು ಅದು. ಕಷ್ಟದಲ್ಲಿದ್ದು ಬಂದು ಆಟದಲ್ಲಿ ಗೆಲುವು ಕಾಣದೆ ನಿರಾಸೆಯಿಂದ ಹಿಂತಿರುಗ್ತಾ ಇದ್ದ ಎಷ್ಟೋ ಸ್ಪರ್ಧಿಗಳಿಗೆ ಅಪ್ಪು ತಮ್ಮ ಸ್ವಂತ ಹಣದಿಂದ ಸಹಾಯ ಮಾಡ್ತಿದ್ರು. ಆದರೆ ಅವರ ಗುಣ ಎಂಥದ್ದು ಗೊತ್ತಾ? ನಾನು ಸಹಾಯ ಮಾಡಿರುವ ವಿಚಾರವನ್ನು ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಅಂತ ಕಂಡೀಷನ್ ಆಗ್ತಾಯಿದ್ರು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಬಾರ್ದು ಅನ್ನುವ ಈ ಹೆಚ್ಚುಗಾರಿಕೆಗೆ ಎದುರೇನಿದೆ ಹೇಳಿ? ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ನಮ್ಮ ಪ್ರೀತಿಯ ಅಪ್ಪುಗೆ ಮುಸ್ಲಿಮರು ಮಾಡೋ ಬಿರಿಯಾನಿ ಅಂದರೆ ಸಖತ್ ಇಷ್ಟಪಡ್ತಾಯಿದ್ರು. ಮತ್ತೊಂದು ವಿಶೇಷತೆ ಏನಂತಂದರೆ, ಅಪ್ಪು ಎಲ್ಲಾದರೂ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಊಟಕ್ಕಂತ ಹೋದಾಗ ತಮ್ಮ ಡ್ರೈವರನ್ನು, ವಾಚ್ಮನನ್ನು ಜೊತೆಗೇ ಕರ್ಕೊಂಡು ಹೋಗ್ತಾಯಿದ್ರು. ಪಕ್ಕದಲ್ಲಿ ಕೂರಿಸ್ಕೊಂಡು ತಾವೇನು ತಿಂತಾಯಿದ್ರೋ ಅದನ್ನೇ ತಿನ್ನಿಸ್ತಾಯಿದ್ರು. ಅಪ್ಪುಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮುಸ್ಲಿಮರು ಮಾಡೋ ಬಿರಿಯಾನಿ ಅಂದರೆ ಅಪ್ಪು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ರು. ಇದನ್ನು ಸ್ವತಃ ಶಿವಣ್ಣನವರೇ ಪ್ರಜಾವಾಣಿಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಅಪ್ಪು ಕುರಿತ ಒಂದಿಷ್ಟು ವಿಶೇಷ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಬಿರಿಯಾನಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಟು ಲೈಕ್. ಈ ಬಿರಿಯಾನಿ, ಆ ಬಿರಿಯಾನಿ, ಅದು ಮುಸ್ಲಿಂ ಬಿರಿಯಾನಿ ಅಂತೂ ಭಾಳ ಇಷ್ಟ. ಈ ಜಸ್ಟ್ ಲವ್ಸ್ ಅಡೋರ್ಸ್. ಅವರ ಕೊನೆಯ ಪ್ರಾಜೆಕ್ಟ್ ಗಂಧದ ಗುಡಿ ನಮ್ಮ ನಾಡಿನ ಪ್ರಕೃತಿಯನ್ನು ಜಗತ್ತಿಗೆ ಪರಿಚಯಿಸೋದಕ್ಕೆ ಉತ್ತರ ಕನ್ನಡ, ಚಾಮರಾಜನಗರ ಸೇರಿದಂತೆ ಕಾಡು ಮೇಡುಗಳಲ್ಲಿ ಸುತ್ತಾಡಿದರು. ಆ ಶೂಟಿಂಗ್ ಸಮಯದಲ್ಲೂ ಕೂಡ ಸೆಟ್ನಲ್ಲಿ ಕಷ್ಟದಲ್ಲಿದ್ದ ಅನೇಕ ಕಾರ್ಮಿಕರಿಗೆ, ಅಲ್ಲಿನ ಸ್ಥಳೀಯರಿಗೆ ಗುಟ್ಟಾಗಿ ಸಹಾಯ ಮಾಡಿದರು. ಯಾರಿಗೂ ಗೊತ್ತಾಗದಂಗೆ ಅವರು ಮಾಡಿದ ಅದೆಷ್ಟೋ ಪುಣ್ಯದ ಕೆಲಸಗಳು ಇವತ್ತಿಗೂ ಕೂಡ ಹೊರಗೆ ಬಂದಿಲ್ಲ. ಜೊತೆಗಿರದ ಜೀವವನ್ನು ಜೀವಂತವಾಗಿರಿಸ್ಕೊಂಡಿರುವ ಕೀರ್ತಿ ಅಪ್ಪು ಅಭಿಮಾನಿಗಳಿಗೆ ಸಲ್ತದೆ. ಇವತ್ತಿಗೂ ಅಭಿಮಾನಿಗಳಲ್ಲಿ ಅವರ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜ್ಯಾದ್ಯಂತ ರಕ್ತದಾನದ ಶಿಬಿರಗಳು ನಡೀತಾ ಇದ್ದಾವೆ. ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಸಹಾಯ ಹರಿದು ಬರ್ತಾ ಇದ್ದಾವೆ. ಪುನೀತ್ ರಾಜ್ಕುಮಾರ್ ಎನ್ನುವ ಹೆಸರು ಇವತ್ತು ಕೇವಲ ಒಂದು ನಟನ ಹೆಸರಲ್ಲ, ಅದೊಂದು ಸೇವಾ ಸಂಕೇತವಾಗಿ ಉಳ್ಕೊಂಡಿದೆ. ದೇವರು ಒಳ್ಳೆಯವರನ್ನು ಬೇಗ ಕರ್ಕೊಂಡು ಬಿಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಪ್ಪು ಬಹುಶಃ ಆ ದೇವರಿಗೂ ಬಹಳ ಇಷ್ಟ ಆಗಿರಬೇಕು. ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಅವರು ಮಾಡಿ ಹೋದ 100 ಸತ್ಕಾರ್ಯಗಳು, ಉಳಿಸಿ ಹೋದ ಆ ಆದರ್ಶಗಳು ಮತ್ತು ಕರುನಾಡಿಗೆ ಅವರು ನೀಡಿದ ಆ ನಿಷ್ಕಲ್ಮಶ ನಗು ಕನ್ನಡಿಗರ ಎದೆಯಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಉಳ್ಕೊಂಡಿರ್ತದೆ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು. ನೀವು ಮತ್ತೆ ಹುಟ್ಟಿ ಬನ್ನಿ. ಈ ಮಣ್ಣಿನ
ಬೆನ್ನಿನ ರಾಜಕುಮಾರನಾಗಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.